ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯ ಭೂಷಣಂ ಶ್ರೀಮದ್ ವೆಂಕಟನಾಥಾರ್ಯಂ ವಂದೇ ವೇದಾಂತ ದೇಶಿಕಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮಾಮೀಸ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಮಕ್ಕಳೇ. ನಾನು ನಿಮ್ಮ ಪ್ರಿಯಾ ಮಾಮಿ. ನಾವು ಹೋದ ಸಲ ವಿಡಿಯೋದಲ್ಲಿ ಏನು ತಿಳಿದುಕೊಂಡ್ವಿ ಅಂತ ಸ್ವಲ್ಪ ರೀಕ್ಯಾಪ್ ನೋಡೋಣ ಮಕ್ಕಳೇ. ಶ್ರೀರಾಮ ಲಕ್ಷ್ಮಣ ಸೀತೆಯರು ಚಿತ್ರಕೂಟಕ್ಕೆ ಬಂದು ಅಲ್ಲಿ ಪ್ರಕೃತಿ ಸೌಂದರ್ಯ ಚೆನ್ನಾಗಿ ಇರುವಂತಹ ಒಂದು ಒಳ್ಳೆಯ ಸ್ಥಳವನ್ನ ನೋಡಿ ಆ ಜಾಗವನ್ನೆಲ್ಲ ಶುದ್ಧಿ ಮಾಡಿ ಹೋಮ ಪೂಜೆ ಪುನಸ್ಕಾರಗಳನ್ನೆಲ್ಲ ಮುಗಿಸಿ ಚಿತ್ರಕೂಟದಲ್ಲಿಯೇ ಪರ್ಣಕುಟೀರವನ್ನು ಕಟ್ಟಿಕೊಂಡು ಅಲ್ಲಿ ಸಂತೋಷವಾಗಿ ಜೀವನ ನಡೆಸುವುದಕ್ಕೆ ಶುರು ಮಾಡುತ್ತಾರೆ ಅನ್ನೋದನ್ನ ತಿಳಿದುಕೊಂಡ್ವಿ. ಸರಿ, ಹಾಗಾದ್ರೆ ಈಗ ಅಯೋಧ್ಯೆಯಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳಿದುಕೊಳ್ಳೋಣ ಮಕ್ಕಳೇ. ಶ್ರೀರಾಮ ಸೀತಾ ಲಕ್ಷ್ಮಣರೆಲ್ಲ ಗಂಗಾ ನದಿಯನ್ನು ದಾಟಿ ಕಣ್ಮರೆ ಆದ ಮೇಲೆ ಸುಮಂತ ಕಣ್ಣೀರು ಸುರಿಸುತ್ತಾ ನಿಟ್ಟುಸಿರು ಬಿಡುತ್ತಾ ತನ್ನನ್ನು ತಾನೇ ಬೈದುಕೊಳ್ತಾನೆ. ನಾನು ರಾಮ ಲಕ್ಷ್ಮಣ ಸೀತೆಯರ ಜೊತೆ ಇಲ್ಲವಲ್ಲ ಅಂತ. ಅವರನ್ನು ವಾಪಸ್ಸು ಕರೆದುಕೊಂಡು ಬರುವುದಕ್ಕೂ ಆಗಲಿಲ್ಲ ಅಂತ ತುಂಬಾ ಬೇಜಾರು ಅವನಿಗೆ. ಶ್ರೀರಾಮ ಲಕ್ಷ್ಮಣ ಸೀತೆಯರು ಇಲ್ಲದೆ ಈ ರಥದಲ್ಲಿ ಕುಳಿತುಕೊಳ್ಳುವುದಕ್ಕೆ ಕೂಡ ಇಷ್ಟವಿಲ್ಲ ಅವನಿಗೆ. ಆದರೂ ದಶರಥ ಮಹಾರಾಜನಿಗೆ ವಿಷಯವನ್ನು ತಿಳಿಸಲೇಬೇಕಲ್ಲ. ಹಾಗಾಗಿ ರಥದಲ್ಲಿ ಕುಳಿತು ಅರಮನೆಯ ಕಡೆಗೆ ಬರುತ್ತಾನೆ ಸುಮಂತ. ಸುಮಂತನ ರಥವನ್ನು ನೋಡಿ ಅಯೋಧ್ಯೆಯ ಜನರೆಲ್ಲ ಅವನ ರಥದ ಸುತ್ತಲೂ ಸುತ್ತುವರೆದು ನಿಂತುಕೊಳ್ಳುತ್ತಾರೆ ಅಯೋಧ್ಯೆಯ ಜನ. ಸುಮಂತನಿಗೆ ರಥದಿಂದ ಇಳಿದು ಬರೋಕೆ ಆಗೋಲ್ಲ ಅನ್ನುವಷ್ಟು ಜನ ತುಂಬಿಕೊಂಡಿದ್ದಾರೆ ರಥದ ಸುತ್ತಲೂ. ಶ್ರೀರಾಮ ಎಲ್ಲಿದ್ದಾನೆ ಅಂತ ತುಂಬಾ ಉತ್ಸಾಹದಿಂದ ಕೇಳುತ್ತಾರೆ ಅಯೋಧ್ಯೆಯ ಜನರೆಲ್ಲ. ರಾಮ ಲಕ್ಷ್ಮಣ ಸೀತೆಯರು ಗಂಗಾ ನದಿಯನ್ನು ದಾಟಿ ನಡೆದುಕೊಂಡು ಕಾಡಿನ ಕಡೆ ಹೊರಟು ಹೋದರು ಅಂತ ಕಣ್ಣೀರು ತುಂಬಿಕೊಂಡೇ ಹೇಳ್ತಾನೆ ಸುಮಂತ. ಆಗ ಅಯೋಧ್ಯೆಯ ಜನರಿಗೆಲ್ಲ ತುಂಬಾ ಸಂಕಟವಾಗಿ ಅಳುವುದಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಕಣ್ಣೀರು ತುಂಬಿಕೊಂಡು, ಹೇ ರಾಮಚಂದ್ರ, ಅರಮನೆಯ ರಾಜಕುಮಾರನಿಗೆ ಕಾಡಿನ ವಾಸವೇ ಅಂತ ರೋಧಿಸುತ್ತಾರೆ. ಅವರಿಗೆಲ್ಲ ಸಮಾಧಾನ ಮಾಡಿ ಅರಮನೆಯ ಕಡೆಗೆ ಬರ್ತಾನೆ ಸುಮಂತ. ದಶರಥನನ್ನು ನೋಡಿದ ಸುಮಂತನಿಗೆ ತುಂಬಾ ಸಂಕಟವಾಗತ್ತೆ. ಸುಮಂತ 3 ದಿನಗಳು ಮಾತ್ರ ಸೀತಾರಾಮ ಲಕ್ಷ್ಮಣರ ಜೊತೆಗಿದ್ದು ವಾಪಸ್ಸು ಬಂದಿದ್ದ. 3 ದಿನಗಳಲ್ಲಿಯೇ ದಶರಥನ ಗುರುತೇ ಸಿಗುವುದು ಕಷ್ಟ ಅನ್ನುವಷ್ಟು ಸೊರಗಿ ಹೋಗಿದ್ದ ಪಾಪ. ಪಶ್ಚಾತ್ತಾಪದಿಂದ ನಿಟ್ಟುಸಿರು ಬಿಡುತ್ತಲೇ ಇದ್ದ ದಶರಥ, ಅಯ್ಯೋ, ನನ್ನಿಂದ ಎಂತಹ ಕೆಲಸ ಆಗಿ ಹೋಯ್ತು. ನಾನು ಕೈಕೇಯಿಗೆ ಕೊಟ್ಟ ವರಗಳಿಂದ ರಾಮ ಕಾಡಿಗೆ ಹೋಗುವ ಹಾಗೆ ಆಯಿತಲ್ಲ. ರಾಮನ ಪಟ್ಟಾಭಿಷೇಕ ಆಗಲೇ ಇಲ್ಲವಲ್ಲ. ನನ್ನಿಂದ ಸೀತೆ ಲಕ್ಷ್ಮಣ ಕೂಡ ಕಾಡಿನ ಪಾಲಾದರಲ್ಲ ಅಂತ ಕೊರಗುತ್ತಲೇ ಇದ್ದಾನೆ ದಶರಥ ಮಹಾರಾಜ. ಸುಮಂತನನ್ನು ನೋಡುತ್ತಲೇ ದಶರಥ ಮಹಾರಾಜ ಕೇಳ್ತಾನೆ, ನನ್ನ ರಾಮ ಹೇಗಿದ್ದಾನೆ, ಅವರೆಲ್ಲ ಎಲ್ಲಿ ಅಂತ. ಗಂಗಾ ನದಿಯ ತೀರದವರೆಗೂ ನಾನು ಕೂಡ ಅವರ ಜೊತೆಯಲ್ಲಿಯೇ ಇದ್ದೆ. ಆಮೇಲೆ ಗಂಗಾ ನದಿಯನ್ನು ದಾಟಿಕೊಂಡು ಅವರುಗಳು ಕಾಡನ್ನು ಸೇರಿಕೊಂಡರು. ನಾನು ಅಲ್ಲಿಂದ ಬಂದು ಬಿಟ್ಟೆ ಅಂತ ಕಣ್ಣೀರು ಹಾಕುತ್ತಾನೆ ಸುಮಂತ. ಅದನ್ನು ಕೇಳಿ ದಶರಥ ಮಹಾರಾಜ ಹೇ ರಾಮ, ಹೇ ರಾಮ ಅಂತ ಕೂಗುತ್ತಾ ಮೂರ್ಛೆ ಹೋಗಿಬಿಟ್ಟ. ಈಗ ರಾಣಿ ಸುಮಿತ್ರ ಮತ್ತು ರಾಣಿ ಕೌಸಲ್ಯೆ ಕೂಡ ಅಳಲು ಶುರು ಮಾಡಿಬಿಟ್ಟಿದ್ದಾರೆ. ಸ್ವಲ್ಪ ಹೊತ್ತಿನ ಮೇಲೆ ದಶರಥ ಎಚ್ಚೆತ್ತುಕೊಳ್ತಾನೆ. ಈಗ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾನೆ ದಶರಥ. ಕಷ್ಟ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಶ್ರೀರಾಮ ಎಲ್ಲಿದ್ದಾನೆ, ಯಾವ ಮರದ ಕೆಳಗೆ ವಾಸ ಮಾಡುತ್ತಾ ಇದ್ದಾನೆ, ಏನು ಊಟ ಮಾಡಿಕೊಂಡು ಇದ್ದಾನೆ, ಎಲ್ಲಿ ಮಲಗುತ್ತಾನೆ, ನೆಲದ ಮೇಲೆಯೇ ಕಾಲಿಡದೆ ಇದ್ದ ಅವನು ಈಗ ಕಾಡಿನಲ್ಲಿ ಹೇಗೆ ಓಡಾಡುತ್ತಾ ಇದ್ದಾನೆ, ಕಾಡಿನೊಳಗೆ ಹೋಗುವ ಮೊದಲು ಅವನು ನಿನ್ನ ಹತ್ತಿರ ಏನು ಹೇಳಿದ, ಲಕ್ಷ್ಮಣ ಹೇಗಿದ್ದಾನೆ, ಅವನು ಏನು ಹೇಳಿದ, ರಾಜಕುಮಾರಿ ಸುಕೋಮಲೆ ಸೀತೆ ಕಾಡಿನ ಕಷ್ಟಗಳನ್ನು ಹೇಗೆ ಸಹಿಸುತ್ತಾ ಇದ್ದಾಳೆ, ನೀನು ಇಲ್ಲಿ ಬರುವ ಮೊದಲು
ಮೊದಲು ಸೀತೆ ಏನು ಹೇಳಿದಳು ಅಂತ ಒಂದಾದ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳುತ್ತಲೇ ಇದ್ದಾನೆ ದಶರಥ ಮಹಾರಾಜ. ಸುಮಂತ ಅಯೋಧ್ಯೆ ಬಿಟ್ಟು ಹೋದ ಮೇಲೆ ಏನೇನು ನಡೆಯಿತು ಅಂತ ವಿವರವಾಗಿ ಎಲ್ಲವನ್ನೂ ಹೇಳುತ್ತಾನೆ ಸುಮಂತ. ಶ್ರೀರಾಮ ತಂದೆ ತಾಯಿಯರಿಗೆ ನಮಸ್ಕಾರಗಳನ್ನು ತಿಳಿಸಿದ್ದಾನೆ. ಭರತನಿಗೆ ತಂದೆ ತಾಯಿಯರ ಹತ್ತಿರ ವಿಧೇಯನಾಗಿ ಅಂದ್ರೆ ಪ್ರೀತಿಯಿಂದ ಭಕ್ತಿಯಿಂದ ನಡೆದುಕೊಳ್ಳುವುದಕ್ಕೆ ಹೇಳಿದ್ದಾನೆ ರಾಮ. ಕೌಸಲ್ಯ ಮಾತೆಯನ್ನು ನೆನೆದು ಕಣ್ಣೀರು ಹಾಕಿದ ರಾಮ. ಭರತನಿಗೆ ಕೌಸಲ್ಯ ಮಾತೆಯನ್ನು ತನ್ನ ಸ್ವಂತ ತಾಯಿಯ ಹಾಗೆ ನೋಡಿಕೊಳ್ಳುವುದಕ್ಕೆ ಕೂಡ ಹೇಳಿದ್ದಾನೆ ರಾಮ. ಲಕ್ಷ್ಮಣ ಏನು ಹೇಳ್ತಾನೆ ಅಂದ್ರೆ, ನಾವು ಏನು ಅಪರಾಧವೇ ಮಾಡಿಲ್ಲವಾದರೂ ಕಾಡಿನ ವಾಸ ಅನುಭವಿಸಬೇಕಾದರೆ ಅದಕ್ಕೆ ಮಹಾರಾಜರೇ ಕಾರಣ ಅಂತ ತುಂಬಾ ಕಟುವಾಗಿ ನಿಂದಿಸಿದ್ದಾನೆ. ಅಂದರೆ ತುಂಬಾ ಬೇಜಾರು ಮಾಡಿಕೊಂಡು ಬೈದಿದ್ದಾನೆ ಅಂತ. ಲಕ್ಷ್ಮಣ ಹೇಳಿದ್ದಾನೆ, ನನಗೆ ಶ್ರೀರಾಮನೇ ತಂದೆ, ಸೀತಾಮಾತೆಯೇ ತಾಯಿ, ಶ್ರೀರಾಮನೇ ನನ್ನ ಬಂಧು ಬಳಗ ಎಲ್ಲರಿಗೂ ಪ್ರಿಯನಾದ ಈ ರಾಮನನ್ನು ಕಾಡಿಗೆ ಅಟ್ಟಿದ ರಾಜ ಪ್ರಜೆಗಳ ಅಂದರೆ ಎಲ್ಲಾ ಜನರ ಶತ್ರುವೇ ಆಗಿದ್ದಾನೆ ಅನ್ನುತ್ತಾನೆ ಲಕ್ಷ್ಮಣ. ಇನ್ನು ಮಂಗಳ ಗೌರಿಯಾದ ಸೀತಾದೇವಿ ಏನನ್ನೂ ಹೇಳಲಿಲ್ಲ. ಮುಖದಲ್ಲಿ ಯಾವಾಗಲೂ ಇದ್ದಂತಹ ಕಿರುನಗೆ ಮುಗುಳ್ನಗೆ ಮಾತ್ರ ಇರಲಿಲ್ಲ ಅಷ್ಟೇ. ಸೀತಾಮಾತೆ ಏನನ್ನೂ ಹೇಳಲಿಲ್ಲ, ಆದರೆ ಶ್ರೀರಾಮನ ಕಡೆ ನೋಡಿ ನಿಟ್ಟುಸಿರು ಬಿಟ್ಟಳು ಅಷ್ಟೇ ಅನ್ನುತ್ತಾನೆ ಸುಮಂತ. ಗಂಗಾ ನದಿಯನ್ನು ದಾಟುವುದಕ್ಕೆ ಮುಂಚೆ ಜಟೆಯನ್ನು ಕಟ್ಟಿಕೊಂಡು ನಾರು ಮಡಿಯನ್ನು ತೊಟ್ಟುಕೊಂಡು ಸೀತೆಯ ಜೊತೆ ಪ್ರಯಾಗ ಕ್ಷೇತ್ರಕ್ಕೆ ಹೊರಟರು. ಅವರು ಹೊರಟ ಮೇಲೆ ರಥದ ಕುದುರೆಗಳು ಕೂಡ ಕಣ್ಣೀರು ಹಾಕುತ್ತಾ ಇದ್ದವು ಅಂತ ಹೇಳ್ತಾನೆ ಸುಮಂತ. ಕೌಸಲ್ಯೆಯ ಕೈಗಳನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಾನೆ ದಶರಥ. ಕೌಸಲ್ಯೆ, ಬಾ ಇಲ್ಲಿ, ನನ್ನ ಕೈ ಹಿಡಿದುಕೋ, ನನ್ನ ರಾಮನ ಜೊತೆಯಲ್ಲಿಯೇ ನನ್ನ ಕಣ್ಣುಗಳು ಕೂಡ ಹೊರಟು ಹೋದವು ಅಂತ ಜೋರಾಗಿ ಅಳುತ್ತಾ ಕೌಸಲ್ಯೆಯ ಕೈಗಳನ್ನು ಹಿಡಿದು ಕಣ್ಣಿಗೆ ಒತ್ತಿಕೊಳ್ತಾನೆ ದಶರಥ. ಆಹಾ, ನಿನ್ನ ಕೈ ಸೋಕಿದರೆ ನನಗೆ ಸ್ವಲ್ಪ ಹಿತವಾಗಿದೆ. ಶ್ರೀರಾಮನನ್ನು ಎತ್ತಿ ಆಡಿಸಿದ ಕೈಗಳು ತಾನೇ ಇವು. ನಿನ್ನ ಕೈಗಳಿಂದ ನನ್ನನ್ನು ಒಂದು ಸಲ ನೇವರಿಸು, ಆಗ ಸ್ವಲ್ಪ ನನಗೆ ನೆಮ್ಮದಿ ಸಿಗಬಹುದು ಅಂತ ಗೊಳೋ ಅಂತ ಅಳ್ತಾನೆ ದಶರಥ ಮಹಾರಾಜ. ರಾಮನನ್ನು ನೋಡದೆ ನಾನು ತುಂಬಾ ದಿನ ಬದುಕಿರುವುದಿಲ್ಲ ಅಂತ ಅಳುತ್ತಾನೆ. ದಶರಥನ ದುಃಖಕ್ಕೆ ಕೊನೆಯೇ ಇಲ್ಲವೇನೋ ಅನ್ನುವಷ್ಟು ರೋಧಿಸುತ್ತಾನೆ ಪಾಪ. ಛೇ, ಒಂದು ಹೆಣ್ಣಿನ ಮೇಲೆ ಅತಿ ಆಸೆ ಪಟ್ಟು ನನ್ನ ವಂಶಕ್ಕೆ ನಾನೇ ಕುತ್ತು ತಂದುಕೊಂಡೆ ಅಂದ್ರೆ ಕಷ್ಟ ತಂದುಕೊಂಡೆ ಅಂತ ತನ್ನನ್ನು ತಾನೇ ಬೈದುಕೊಳ್ತಾನೆ. ನನ್ನನ್ನು ಒಂದು ಸಲ ರಾಮನ ಹತ್ತಿರ ಕರೆದುಕೊಂಡು ಹೋಗು ಸುಮಂತ ಅಂತ ಮಂತ್ರಿ ಸುಮಂತನನ್ನು ಬೇಡಿಕೊಳ್ತಾನೆ ದಶರಥ ಮಹಾರಾಜ. ಅವನನ್ನು ನೋಡದೆ ನಾನು ಹೇಗೆ ಬದುಕಲಿ ಅಂತಾನೆ. ಈಗ ಕೌಸಲ್ಯೆ ಕೂಡ ಕೇಳ್ತಾಳೆ ಸುಮಂತನಿಗೆ, ಹೌದು, ನನಗೂ ರಾಮನನ್ನು ನೋಡಬೇಕು, ರಥವನ್ನು ಸಜ್ಜು ಮಾಡು ಅಂದ್ರೆ ರೆಡಿ ಮಾಡು, ಈಗಲೇ ದಂಡಕಾರಣ್ಯಕ್ಕೆ ಹೊರಡೋಣ ಅಂತಾಳೆ. ಅವರಿಬ್ಬರನ್ನು ಸಮಾಧಾನ ಮಾಡುವಷ್ಟರಲ್ಲಿ ಸುಮಂತನಿಗೆ ಸಾಕಾಯಿತು. ನೀವೇನು ದುಃಖ ಪಡುವುದು ಬೇಡ, ಕಾಡಿನಲ್ಲೇ ಇದ್ದರೂ ಅವರೆಲ್ಲ ಸಂತೋಷವಾಗಿಯೇ ಇದ್ದಾರೆ. ತಂದೆ ತಾಯಿಯರ ಮಾತು ನಡೆಸಿಕೊಡಬೇಕು ಅನ್ನುವ ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ನಿಮ್ಮ ಮಗ ರಾಮನಿಗೆ ಶಾಶ್ವತವಾದ ಕೀರ್ತಿ ಉಂಟಾಗುತ್ತದೆ. ಶಾಶ್ವತವಾದ ಕೀರ್ತಿ ಅಂದ್ರೆ ಎಟರ್ನಲ್ ಫೇಮ್. ನೀವು ಅದಕ್ಕಾಗಿ ಸಂತೋಷ ಪಡಬೇಕೇ ಹೊರತು ದುಃಖ ಪಡಬಾರದು ಅಂತ ಎಷ್ಟೆಷ್ಟೋ ಸಮಾಧಾನ ಮಾಡುತ್ತಾನೆ ಸುಮಂತ. ಅವರ ದುಃಖ ಕಡಿಮೆ ಆಗಲೇ ಇಲ್ಲ, ಜಾಸ್ತಿಯೇ ಆಯಿತು. ತನ್ನ ಹಣೆ ಬರಹವೇ ಸರಿ ಇಲ್ಲ ಅಂತ ತನ್ನನ್ನೇ ಬೈದುಕೊಳ್ತಾಳೆ ಕೌಸಲ್ಯಾದೇವಿ. ಮತ್ತೆ ಗಂಡನ ಮೇಲೆ ಕೋಪ ಮಾಡಿಕೊಳ್ತಾಳೆ. ನೀನು ಎಷ್ಟೊಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದೆಯಲ್ಲ ಮಹಾರಾಜ, ನೀನು ತುಂಬಾ ಒಳ್ಳೆಯವನು, ದಯಾಮಯಿ ಅಂತೆಲ್ಲ ಹೆಸರು ಮಾಡಿದ್ದೆ. ಮೂರು ಲೋಕದಲ್ಲಿಯೂ ಅಂದ್ರೆ ಭೂಲೋಕ, ಸ್ವರ್ಗಲೋಕ, ಪಾತಾಳ ಲೋಕ, ಈ ಮೂರು ಲೋಕಗಳಲ್ಲಿಯೂ ನೀನು ತುಂಬಾ ಕೀರ್ತಿ ಪಡೆದಿದ್ದೆ, ಅಂದರೆ ಫೇಮಸ್ ಆಗಿದ್ದೆ. ಆದರೆ ನಿನ್ನ ಹೆಸರನ್ನು ನೀನೇ ಹಾಳು ಮಾಡಿಕೊಂಡು ಬಿಟ್ಟೆಯಲ್ಲ. ಪಾಪ ನಮ್ಮ ಸೊಸೆ ಸೀತೆ ರಾಜಕುಮಾರಿ ಸುಕೋಮಲೆ ಅಂದ್ರೆ ಎಕ್ಸ್ಟ್ರೀಮ್ಲಿ ಸಾಫ್ಟ್ ಅಂತ. ಅವಳು ಆ ಕಾಡಿನಲ್ಲಿ ಮಳೆ ಬಿಸಿಲು ಚಳಿಯನ್ನೆಲ್ಲ ಹೇಗೆ ತಡೆದುಕೊಳ್ಳುತ್ತಾಳೋ ಏನೋ. ರಾಜಕುಮಾರಿಯಾಗಿ ಗೆಡ್ಡೆ ಗೆಣಸು ತಿಂದು ಜೀವನ ಮಾಡಬೇಕೆ, ನೆಲದ ಮೇಲೆ ನಿದ್ರಿಸಬೇಕೆ, ಯಾರೂ ದಿಕ್ಕಿಲ್ಲ ಅನ್ನುವ ಹಾಗೆ ಶ್ರೀರಾಮ ಲಕ್ಷ್ಮಣರು ಕಾಡಿನಲ್ಲಿ ಅಲೆಯಬೇಕೆ? ಏನೂ ಕಾರಣವೇ ಇಲ್ಲದೆ ಇವರೆಲ್ಲ ಕಾಡು ಪಾಲಾದರಲ್ಲ. ನಿನ್ನ ಪ್ರೀತಿಯ ಕೈಕೇಯಿಗೂ ಭರತನಿಗೂ ಸಂತೋಷವಾಗಲಿ ಅಂತ ಬೇರೆ
ಬೇರೆ ಎಲ್ಲರಿಗೂ ದುಃಖ ಕೊಟ್ಟೆಯಲ್ಲ ರಾಜ, ಇದರಿಂದ ನಿಮಗಾದರೂ ಸಂತೋಷವಾಯಿತೆ? ನೀವು ಕೂಡ ಹಾಳಾದಿರಿ, ನಾನು ಕೂಡ ಹಾಳಾದೆ. ಕೋಸಲ ರಾಜ್ಯವನ್ನೇ ದುಃಖದಲ್ಲಿ ಮುಳುಗಿಸಿದಿರಲ್ಲ, ಎಂತಹ ಕ್ರೂರಿ ಆಗಿಬಿಟ್ಟಿರಿ ಅಂತ ತುಂಬಾ ನೊಂದುಕೊಂಡು ದಶರಥ ಮಹಾರಾಜನನ್ನು ನಿಂದಿಸುತ್ತಾಳೆ ಕೌಸಲ್ಯಾದೇವಿ. ಮುಂದಕ್ಕೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈಗ ರಸಪ್ರಶ್ನೆಗೆ ಹೋಗೋದಕ್ಕೆ ಮುಂಚೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಕೇಳುಗರೆ. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಬನ್ನಿ ಮಕ್ಕಳೇ, ಹಾಗಾದ್ರೆ ನಾವು ರಸಪ್ರಶ್ನೆಯನ್ನು ನೋಡೋಣ. ನೀವೆಲ್ಲ ತಯಾರಾಗಿದ್ದೀರಾ ತಾನೆ? ಪ್ರಶ್ನೆ 1. ಸುಮಂತನನ್ನು ಅಯೋಧ್ಯೆಯ ಜನರು ಏನೆಲ್ಲ ಪ್ರಶ್ನೆ ಕೇಳ್ತಾರೆ? ಪ್ರಶ್ನೆ 2. ಸುಮಂತ ಅದಕ್ಕೆ ಉತ್ತರವಾಗಿ ಏನು ಹೇಳ್ತಾನೆ ಅಯೋಧ್ಯೆಯ ಜನರಿಗೆ? ಪ್ರಶ್ನೆ 3. ದಶರಥ ಮಹಾರಾಜ ಸುಮಂತನನ್ನು ನೋಡಿದ ಮೇಲೆ ಒಂದೇ ಸಮನೆ ಪ್ರಶ್ನೆಗಳನ್ನ ಕೇಳ್ತಾನೆ. ಯಾವ ಯಾವ ಪ್ರಶ್ನೆಗಳನ್ನು ಕೇಳ್ತಾನೆ ಮಕ್ಕಳೇ? ಪ್ರಶ್ನೆ 4. ಸುಮಂತ ದಶರಥ ಮಹಾರಾಜನ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡುತ್ತಾನೆ? ಪ್ರಶ್ನೆ 5. ದಶರಥ ಮಹಾರಾಜನ ಪ್ರಶ್ನೆಗಳಿಗೆ ಸುಮಂತ ಉತ್ತರಿಸುತ್ತಾನೆ. ಅದಾದ ಮೇಲೆ ಏನೇನು ನಡೆಯುತ್ತೆ ಮಕ್ಕಳೇ? ಈ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಗೊತ್ತೇ ಇದೆ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಇನ್ನೊಂದ್ಸಲ ಕಥೆಗಳನ್ನ ಕೇಳಿಸ್ಕೊಂಡು ಉತ್ತರ ಕೊಟ್ರೆ ಆಯ್ತು. ಹಾಗಾದ್ರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಮಕ್ಕಳೇ. ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರೆಯಲೇಬೇಡಿ. ಜೈ ಶ್ರೀರಾಮ್. ಸರ್ವೇ ಜನಾಃ ಸುಖಿನೋ ಭವಂತು.